ವಡೋದರದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ಎದುರು 4 ವಿಕೆಟ್ಗಳ ಅಂತರದ ಒಂದು ರೋಚಕ ಗೆಲುವನ್ನ ಕಂಡಿದೆ. ಇನ್ನು ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಎದುರು ಒಂದು ರೋಚಕ ಸೋಲನ್ನ ಕಂಡ ಬಳಿಕ ನ್ಯೂಜಿಲೆಂಡ್ ತಂಡದ ನಾಯಕ ಬ್ರೇಸ್ವೆಲ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರು ನಡೆಯುತ್ತಿರುವಂತಹ 3 ಏಕದಿನ ಪಂದ್ಯಗಳ ಏಕದಿನ ಸರಣಿಯನ್ನ ಕ್ಲೀನ್ ಸ್ವೀಪ್ ನಲ್ಲಿ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಡೋದರದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ನ್ಯೂಜಿಲೆಂಡ್ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ಗಳನ್ನ ಕಳೆದುಕೊಂಡು 300 ರನ್ಗಳನ್ನ ಹೊಡೆದಿತ್ತು. ಇನ್ನು ಗೆಲುವಿಗಾಗಿ 301 ರನ್ಗಳ ಗುರಿಯನ್ನು ಪಡೆದಂತಹ ಟೀಮ್ ಇಂಡಿಯಾ 49 ಓವರ್ನಲ್ಲಿ 6 ವಿಕೆಟ್ ಗಳನ್ನ ಕಳೆದುಕೊಂಡು ಈ ಗುರಿಯನ್ನ ತಲುಪಿತು. ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಟೀಮ್ ಇಂಡಿಯಾ ಒಂದು ಸುಲಭದ ಗೆಲುವಿನ ನಿರೀಕ್ಷೆಯಲ್ಲಿತ್ತು. ಆದರೆ ವಿರಾಟ್ ಕೊಹ್ಲಿ ಔಟ್ ಆದ ನಂತರ ಬ್ಯಾಟಿಂಗ್ ಬಂದಂತ ರವೀಂದ್ರ ಜಡೇಜಾ ಬಹುಬೇಗನೆ ಔಟ್ ಆದರು. ಅನಂತರ ಶ್ರೇಯಸ್ ಅಯ್ಯರ್ ಕೂಡ ಬಹುಬೇಗನೆ ಔಟ್ ಆದ ಕಾರಣ ಟೀಮ್ ಇಂಡಿಯಾ ಸ್ವಲ್ಪ ಒತ್ತಡಕ್ಕೆ ಸಿಲುಕಿತ್ತು. ಆದರೆ 6ನೇ ವಿಕೆಟ್ಗೆ ಜೊತೆಯಾದಂತಹ ಹರ್ಷಿತ್ ರಾಣಾ ಮತ್ತು ಕೆಎಲ್ ರಾಹುಲ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ಮೊದಲ ಏಕದಿನ ಪಂದ್ಯದಲ್ಲಿ ಒಂದು ರೋಚಕವಾದಂತಹ ಜಯವನ್ನ ತಂದುಕೊಟ್ರು. ಇನ್ನು ಮೊದಲ ಏಕದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಸೋಲನ್ನ ಕಂಡ ಬಳಿಕ ಮಾತನಾಡಿದಂತಹ ನ್ಯೂಜಿಲೆಂಡ್ ತಂಡದ ನಾಯಕ ಬ್ರೇಸ್ವೆಲ್, ನಮ್ಮ ತಂಡ ಮೊದಲ ಏಕದಿನ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿತು. ಆದರೆ ಬೌಲಿಂಗ್ ನಲ್ಲಿ ನಾವು ಇನ್ನಷ್ಟು ಉತ್ತಮವಾದ ಪ್ರದರ್ಶನವನ್ನ ತೋರಬೇಕಾಗಿತ್ತು. ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಆಡುತ್ತಿದ್ದಾಗ ನಾವು ಖಂಡಿತವಾಗಿಯೂ ಈ ಪಂದ್ಯವನ್ನ ಗೆಲ್ಲುವುದಿಲ್ಲ ಅಂತ ನಾನು ಭಾವಿಸಿದ್ದೆ. ಆದರೆ ಆನಂತರ ಕೆಲಿ ಜೇಮಿಸನ್ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನ ತೋರುವುದರ ಮೂಲಕ 3 ವಿಕೆಟ್ ಗಳನ್ನ ಬಹುಬೇಗನೆ ತೆಗೆದುಕೊಟ್ಟರು. ಹೀಗಾಗಿ ನಾವು ಪಂದ್ಯದಲ್ಲಿ ಕಂಬ್ಯಾಕ್ ಅನ್ನ ಮಾಡಿದೆವು. ಇನ್ನು ಹರ್ಷಿತ್ ರಾಣಾ ನೀಡಿದಂತಹ ಸುಲಭದ ಕ್ಯಾಚ್ ಅನ್ನ ನಾವು ಹಿಡಿದಿದ್ದರೆ ಆಗ ಪಂದ್ಯದ ಗತಿಯೇ ಬದಲಾಗಿ ಹೋಗುವ ಸಾಧ್ಯತೆ ಇತ್ತು. ಆದರೆ ಹರ್ಷಿತ್ ರಾಣಾ ಅವರ ಸುಲಭದ ಕ್ಯಾಚ್ ಅನ್ನು ನಾವು ಕೈ ಚೆಲ್ಲಿದೆವು. ಇದರ ಲಾಭವನ್ನು ಪಡೆದಂತಹ ಹರ್ಷಿತ್ ರಾಣಾ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮಿಂದ ಗೆಲುವನ್ನ ಕಸಿದುಕೊಂಡರು. ಇನ್ನು ಕಡೆಯಲ್ಲಿ ಕೆಎಲ್ ರಾಹುಲ್ ಕೂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಕೆಎಲ್ ರಾಹುಲ್ ಮತ್ತು ಹರ್ಷಿತ್ ರಾಣಾ ಅವರ ವಿಕೆಟ್ ಅನ್ನು ನಾವು ಬಹುಬೇಗನೆ ಪಡೆದಿದ್ದರೆ ಕಡೆಯಲ್ಲಿ ನಮಗೆ ಪಂದ್ಯವನ್ನು ಗೆಲ್ಲುವ ಉತ್ತಮ ಅವಕಾಶವಿರುತ್ತಿತ್ತು. ಆದರೆ ಇವರಿಬ್ಬರು ಕಡೆಯಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ನಮ್ಮಿಂದ ಗೆಲುವನ್ನ ಕಸಿದುಕೊಂಡರು ಅಂತ ನನಗೆ ಅನಿಸುತ್ತದೆ ಎಂಬ ಮಾತನ್ನ ಬ್ರೇಸ್ವೆಲ್ ಈ ಸಂದರ್ಭದಲ್ಲಿ ಹೇಳಿದರು. ಇನ್ನು ಮೊದಲ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಗೆಲುವಿಗೆ ಯಾವ ಆಟಗಾರರ ಕಾರಣ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.